Hello, welcome back to my YouTube channel after a very long time. ಬಂದಾಳೋ ಬಂದಾಳೋ ಬಿಂಕದ ಸಿಂಗಾರಿ. ಈಗ ಟೈಮ್ ಆಲ್ರೆಡಿ 6 ಆಗಿದೆ ಈವ್ನಿಂಗು. ಸೊ ಇವಾಗ ನಾನೊಂದು ಡೈಲಿ ವ್ಲಾಗ್ನ ಮಾಡ್ತಿದ್ದೀನಿ. ಇವಾಗ ಸ್ಟಾರ್ಟ್ ಮಾಡ್ತಿದ್ದೀನಿ ಬಿಕಾಸ್ ಇವಾಗ ನಾನು ಸ್ನ್ಯಾಕ್ಸಿಗೆ ಒಂದು ಕ್ವಿಕ್ ಸಲಾಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಪ್ರಾಬಬ್ಲಿ ಗ್ರೀಕ್ ಸಲಾಡ್, ಏನಿರೋ ಐಟಮ್ಸ್ ನೋಡ್ತೀನಿ. ಗ್ರೀಕ್ ಸಲಾಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ತೋರಿಸ್ತೀನಿ ಹೀಗೆ ಮಾಡ್ತೀನಿ ಅಂಥೇಳಿ. ಅದರ ಜೊತೆಗೆ ನೆಕ್ಸ್ಟು ಟೆಂಪಲ್ ಕೂಡ ಹೋಗೋ ಪ್ಲ್ಯಾನ್ ಇದೆ ಬಿಕಾಸ್ ಇವತ್ತು ಮಂಡೇ ಆಗಿರೋದ್ರಿಂದ ಆ್ಯಂಡ್ ಅಮಾವಾಸ್ಯೆ ಕೂಡ ಇದೆ ಇವತ್ತು. ಹಾಗಾಗಿ ಸೊ ಲೆಟ್ಸ್ ಸಿ ಹೇಗಾಗುತ್ತೆ ನನ್ನ ದಿನ ಅಂತ. ಸೊ ಆದಷ್ಟು ನಾನು ವ್ಲಾಗ್ಸ್ನ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಕೀಪ್ ಸಪೋರ್ಟಿಂಗ್ ಆ್ಯಂಡ್ ಲೆಟ್ಸ್ ಸ್ಟಾರ್ಟ್ ಮೈ ವ್ಲಾಗ್. ಸೊ ಇವಾಗ ಗ್ರೀಕ್ ಸಲಾಡ್ಗೆ ಬೇಕಾಗಿರೋದು ಇಷ್ಟು ಐಟಮ್ಸು ಒಂದೊಂದೇ ನಾನು ಹಾಕ್ಕೊಳ್ತೀನಿ. ಇದು ಕ್ಯಾಪ್ಸಿಕಮ್ 1 ಕಪ್ ಆ್ಯಂಡ್ ಟೊಮ್ಯಾಟೊ. ಇದು ಚೆರಿ ಟೊಮೆಟೊನಾದರೂ ಹಾಕ್ಕೋಬೋದು, ನಾರ್ಮಲ್ ಟೊಮೆಟೊನಾದರೂ ಹಾಕ್ಕೋಬೋದು. ಆ್ಯಂಡ್ ಕುಕುಂಬರ್ ಮತ್ತು ಆನಿಯನ್ನ ಸಣ್ಣಗೆ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಮತ್ತು ಹಾಫ್ ಲೆಮನ್ನಲ್ಲಿ ಹಾಫ್ ಲೆಮನ್ ಜ್ಯೂಸ್ ಅಷ್ಟು ಮಾತ್ರ ಸ್ಕ್ವೀಸ್ ಮಾಡಿಟ್ಕೊಂಡಿದ್ದೀನಿ ಸಪ್ರೇಟಾಗಿ. ಆ್ಯಂಡ್ ಇದಕ್ಕೆ 2 ಸ್ಪೂನಷ್ಟು ಆಲಿವ್ ಆಯಿಲ್ನ ನಾನು ಹಾಕ್ಕೊಳ್ತಿದ್ದೀನಿ. ಆ್ಯಂಡ್ ಇದು ನಾನು ರೆಡಿ ಮಾಡ್ಕೊಳ್ತಿರೋದು ಸೀಸ್ನಿಂಗ್ ಸಪ್ರೇಟಾಗಿ ನಾನೇ ರೆಡಿ ಮಾಡ್ಕೊಳ್ತಿದ್ದೀನಿ. ಕೆಲವರು ಇದು ಲೆಮನ್ ಬದಲಿಗೆ ವೆನಿಗರ್ ಕೂಡ ಹಾಕ್ಕೊಳ್ತಾರೆ, ಬಟ್ ನನಗೆ ಆ ಫ್ಲೇವರ್ ಇಷ್ಟ ಆಗಲ್ಲ ಅಂತ ಹೇಳಿ ನಾನು ಲೆಮನ್ನ ಹಾಕ್ಕೊಳ್ತಿದ್ದೀನಿ. ಆ್ಯಂಡ್ ಇದ್ರ ಜೊತೆಗೆ ಒಂದು ಸ್ವಲ್ಪ ಒರಿಗ್ಯಾನೋ ಕೂಡ ನಾನು ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಇದಿಷ್ಟನ್ನು ಕಂಪ್ಲೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಬೇಕು ಸಪ್ರೇಟಾಗಿ. ಅದಾದಮೇಲಿಂದ ನಾನೇನು ವೆಜಿಟೇಬಲ್ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಆ್ಯಂಡ್ ಇದನ್ನು ನಾನು ಒಂದು ಹೋಟೆಲ್ಗೆ ಹೋದಾಗ ನಾನು ಟೇಸ್ಟ್ ಮಾಡಿ ನಂಗೆ ತುಂಬ ಇಷ್ಟ ಆಯಿತು. ಆವಾಗಿಂದ ಕಲಿತ್ಕೊಂಡು ನಾನು ಯೂಶ್ವಲಾಗಿ ನಾನು ಯಾವುದಾದ್ರೂ ರೆಸ್ಟೋರೆಂಟ್ಸ್ಗೆ ಕೆಫೆಗೆಲ್ಲ ಹೋದರೆ ಅಲ್ಲೇನು ನಂಗೆ ತುಂಬ ಇಷ್ಟ ಆಗಿರುತ್ತಲ್ಲ ಅದನ್ನು ಬಂದು ನಾನು ಟ್ರೈ ಮಾಡ್ತೀನಿ. ಆ್ಯಂಡ್ ಸೊ ಅದನ್ನು ಮಿಕ್ಸ್ ಮಾಡ್ಕೊಂಡಿರೋದನ್ನು ನಾನು ಸೀಸ್ನಿಂಗ್ನ ಏನು ತರಕಾರಿ ಹಾಕ್ಕೊಂಡಿದ್ದೆ ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕ್ಕೊಳ್ತಿದ್ದೀನಿ. ನಾನು ಹೇಳ್ತಿದ್ನಲ್ವ, ಸೊ ರೆಸ್ಟೋರೆಂಟ್ಸ್ಗೆ ಕೆಫೆಗೆಲ್ಲ ಹೋದಾಗೆಲ್ಲ ನಾನು ಯೂಶ್ವಲಾಗಿ ಅಲ್ಲಿ ತುಂಬ ಇಷ್ಟ ಆಗೋದನ್ನು ಬಂದು ಯೂಟ್ಯೂಬ್ ನೋಡಿಕೊಂಡು ಕಲಿತು ಮಾಡಿ ಅಭ್ಯಾಸ. ಸೊ ಅದೇ ಒಂದು ಎಪಿಸೋಡ್ಸ್ ನಾನು ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಿದ್ದೀನಿ. ಒಳ್ಳೊಳ್ಳೆ ಇವಾಗ ನಾನು ಯಾವುದು ರೆಸ್ಟೋರೆಂಟ್ಸಿಗೆ ಹೋಗಿ ಅಲ್ಲಿ ಒಳ್ಳೊಳ್ಳೆ ಫುಡ್ಡು ತುಂಬ ಚೆನ್ನಾಗಿರುತ್ತಲ್ಲ, ಅದು ಹೊಸ ಥರದ್ದಿರುತ್ತಲ್ಲ, ಅದನ್ನು ನಾನು ಮನೆಗೆ ಬಂದು ಟ್ರೈ ಮಾಡಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ. ನೋಡೋಣ, ಇನ್ ಕೇಸ್ ಏನಾದರೂ ಅದು ಆದರೆ ಐ ವಿಲ್ ಡೆಫಿನೆಟ್ಲಿ ಟ್ರೈ ದಟ್ ಆಲ್ಸೋ. ಆ್ಯಂಡ್ ಲೆಟುಸಿ ಹಾಕ್ಕೊಳ್ತಿದ್ದೀನಿ ಅದ್ರ ಜೊತೆಗೆ. ಇದೇ ಅಂತಲ್ಲ, ಸಲಾಡ್ ಬಂದು ಹೆಲ್ದಿ ಫುಡ್, 1 ಟೈಮ್ ತಿನ್ಬೋದು ದಿನಕ್ಕೆ. ವಿಲ್ ಬಿ ವೆರಿ ನೈಸ್. ಒಂದು ಮೀಲ್ನ ಸ್ಕಿಪ್ ಮಾಡಿ ಆ ಮೀಲ್ಗೆ ನೀವು ಇದನ್ನು ತಿನ್ಬೋದು. ಬಟ್ ನಾನು ಇವತ್ತು ಸ್ನ್ಯಾಕ್ಸ್ ಲೆಕ್ಕಕ್ಕೆ ಮಾಡ್ತಿದ್ದೀನಿ ಬಿಕಾಸ್ ನಾನು ಯಾವತ್ತೂ ನಾನು ವೆಯ್ಟ್ ಲಾಸ್ ಮಾಡಬೇಕು ಅಂತ ತಿಂದಿದ್ದಿಲ್ಲ. ಇದು ಹೆಲ್ದಿ ಆಗಿರೋದ್ರಿಂದ ಮಧ್ಯಾಹ್ನ ಬೇರೆ ಬೇರೆ ಏನೋ ಸ್ನ್ಯಾಕ್ಸ್ ಚಾಟ್ಸ್ ಇದೆಲ್ಲ ತಿಂದು ಹೆಲ್ತಿಗೆ ಒಳ್ಳೆಯದಿಲ್ಲ. ಹಾಗಾಗಿ ನಾನು ಆದಷ್ಟು ಜ್ಯೂಸ್, ಫ್ರೂಟ್ಸ್, ವೆಜಿಟೇಬಲ್ ಸಲಾಡು, ಫ್ರೂಟ್ ಸಲಾಡು, ಈ ಥರ ಹೆಲ್ದಿ ಫುಡ್ಡನ್ನೇ ನಾನು ಆದಷ್ಟು ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ಮತ್ತು ಇದ್ರ ಜೊತೆಗೆ ಆಲಿವ್ಸ್ನ ಕೂಡ ಹಾಕ್ತಿದ್ದೀನಿ ನಾನು. ಒಂದು ಸ್ವಲ್ಪ ನಿಮಗೆ ಏನಾದರೂ ಇಷ್ಟ ಆದರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಇದನ್ನು ನೀವು ಸ್ಕಿಪ್ ಮಾಡ್ಬೋದು. ಇದು ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಇದನ್ನು ಕೂಡ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಒಂದು ಸ್ವಲ್ಪ, ನೀವು ನೋಡ್ಬೋದು. ಆ್ಯಂಡ್ ಇದಕ್ಕೆ ಬೇರೆ ಬೇರೆ ಥರ ಸೀಸ್ನಿಂಗ್ ಬರುತ್ತೆ. ನಿಮಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ನೀವು ಹಾಕ್ಕೊಬೋದು. ಮಯೋನೀಸ್ ಹಾಕ್ಬೋದು, ಎಲ್ಲನೂ ಹಾಕ್ಬೋದು. ಆ್ಯಂಡ್ ದಿಸ್ ಈಸ್ ದ ಮೇನ್ ಇಂಗ್ರೀಡಿಯಂಟ್, ಫೆಟಾ ಚೀಸ್ ಅಂತ ಹೇಳಿ. ಗ್ರೀಕ್ ಸಲಾಡಿಗೆ ಇದೇ ಮೇಯ್ನು. ಹಾಗಾಗಿ ನಾನು ಇದನ್ನು ಕೂಡ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಆ್ಯಂಡ್ ಪ್ಲೀಸ್ ಡೋಂಟ್ ಮೈಂಡ್, ಕ್ಯೂಬ್ಸ್ ಥರನೂ ಕಟ್ ಮಾಡಿ ಹಾಕ್ಕೊಬೋದು. ನಾನು ಫುಲ್ ಅದನ್ನು ಸ್ಕ್ರಂಬಲ್ ಮಾಡಿ ಹಾಕ್ತಿದ್ದೀನಿ, ನನಗಿದೆ ಇಷ್ಟ. ಹಾಗಾಗಿ ಸೊ ನಮ್ಮ ಮನೆಯವರು ಅಲ್ವಾ ತಿಂತಿರೋದು, ನೋ ಪ್ರಾಬ್ಲಮ್. ಬೇರೆ ಯಾರಿಗಾದರೂ ಸರ್ವ್ ಮಾಡಬೇಕು ಅಂದರೆ ಕ್ಯೂಬ್ಸ್ ಥರ ಕಟ್ ಮಾಡಿ ಹಾಕಿ, ಸೊ ಚೆನ್ನಾಗಿರುತ್ತೆ. ನಾನು ಫುಲ್ಲು ಹಂಗೆ ಕೈಯಲ್ಲಿ ಇದು ಮಾಡಿ ಹಾಕ್ತಿದ್ದೀನಿ. ಸೊ ಯಾರಾದರೂ ನೋಡ್ತಿರೋರು ಪ್ಲೀಸ್ ಡೋಂಟ್ ಮೈಂಡ್, ಇದು ಒಂಥರ ಚೆನ್ನಾಗಿ ಕಾಣಿಸುತ್ತೆ ನಮ್ಗೆ, ಅದಕ್ಕೇ. ಆ್ಯಂಡ್ ಇದೆಲ್ಲ ಹಾಕ್ಕೊಂಡು ಮತ್ತೆ ಇನ್ನೊಂದು ಸರಿ ಕ್ಲೀನಾಗಿ ಮಿಕ್ಸ್ ಮಾಡಿದ್ರೆ ಗ್ರೀಕ್ ಸಲಾಡ್ ರೆಡಿ ಟು ಸರ್ವ್. ಆ್ಯಂಡ್ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ.
ನೀವು ಕೂಡ ಟ್ರೈ ಮಾಡಿ. ಇದು ಫೈನಲ್ ಆಗಿ ಹೀಗೆ ಕಾಣಿಸುತ್ತೆ. ಸೊ ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಹೇಗಿದೆ ಅಂತ ಕಾಮೆಂಟ್ಸ್ ಮುಖಾಂತರ ಹೇಳಿ. ಆ್ಯಂಡ್ ನನ್ನ ಎಕ್ಸ್ಪ್ರೆಷನ್ ನೋಡಿದ್ರೇ ಗೊತ್ತಾಗ್ತಿರ್ಬೋದು. ಆ್ಯಂಡ್ ಐ ಲವ್ಡ್ ಇಟ್. ಯೂಶ್ವಲಾಗಿ ನಾನು ವೀಕ್ಲಿ ಒನ್ಸ್ ಟ್ವೈಸ್ ನಾನು ಸಲಾಡ್ ಮಾಡ್ಕೊಳ್ತಿರ್ತೀನಿ. ಅದಕ್ಕೆ ಡಿಫ್ರೆಂಟ್ ಸೀಸ್ನಿಂಗ್ ಮಾಡ್ತಿರ್ತೀನಿ ನಾನು ಹೇಳ್ದಂಗೆ. ಆ್ಯಂಡ್ ದಿಸ್ ಇಸ್ ಒನ್ ಆಫ್ ಮೈ ಫೇವ್ರೆಟ್. ಹಾಗಾಗಿ ಇವತ್ತು ನಾನು ಇದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಂಡಿದ್ದೀನಿ. ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ. ಖಂಡಿತ ಟ್ರೈ ಮಾಡಿ ರಿವ್ಯೂ ಹೇಳಿ. ನೆಕ್ಸ್ಟು ಹಾಗೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಬಂದು ನೈಟ್ ಡಿನ್ನರ್ಗೆ ಚಪಾತಿ ಕ್ಯಾಪ್ಸಿಕಮ್ ಪಲ್ಯ ತಿಂದು ನನ್ನ ಡೇನ ಹೀಗೆ ನಾನು ಎಂಡ್ ಮಾಡಿದೆ. ಮನೆಯಲ್ಲಿ ಮ್ಯಾಚ್ ನೋಡ್ತಿದ್ದಾರೆ, ಬಟ್ ಆ ಕಾಮೆಂಟ್ರೂ ಇಷ್ಟೊಂದು ಸೌಂಡ್ ಕೊಟ್ಕೊಂಡು ನೋಡಬೇಕಾ? ಡಿಸ್ಟರ್ಬ್ ಆಗ್ತಿದ್ರೆ ಐ ಆಮ್ ರಿಯಲಿ ಸಾರಿ. ಅಷ್ಟು ಜೋರಾಗಿ ಕೇಳಿಸ್ತಿದೆ, ಗೊತ್ತಿಲ್ಲ ನನಗೆ ವಿಡಿಯೋದಲ್ಲಿ ಕೇಳಿಸ್ತಿದೆಯೋ ಇಲ್ವೋ ಅಂತ. ಆ್ಯಂಡ್ ಇವತ್ತು ತುಂಬ ಟ್ರೆಡಿಷ್ನಲ್ ಆಗಿ ಕಾಣಿಸ್ತಿದ್ದೀನಿ ಅಲ್ವಾ? ಆ್ಯಂಡ್ ಪ್ರಿಟಿ ಆಲ್ಸೋ. ಎಸ್, ಓಕೆ. ಇವತ್ತೇನಾಯಿತು ಅಂತಂದರೆ ಹೋದೆ ಬೇಗನೆ. ಬಟ್ ಯೂಶ್ವಲಾಗಿ ನಾನು ಹೋಗೋದು ದೇವಸ್ಥಾನ ಬಂದುಬಿಟ್ಟು ಚಂದ್ರ ಲೇಔಟಲ್ಲಿರೋ ದುರ್ಗಾ ಪರಮೇಶ್ವರಿ ದೇವಸ್ಥಾನ. ಯೂಶ್ವಲಾಗಿ ಅವರು 8-8:30 ಮೇಲೆ ಕ್ಲೋಸ್ ಮಾಡ್ತಿದ್ರು. ಬಟ್ ಇವತ್ತು ಮಳೆ ಅಂತಲೂ ಏನೋ ಗೊತ್ತಿಲ್ಲ, ಬೇಗನೆ ಕ್ಲೋಸ್ ಮಾಡ್ತಿದ್ರು. ಆಲ್ಮೋಸ್ಟ್ ನಾನು ಹೋಗೋದಕ್ಕೂ ಅವ್ರು ಕ್ಲೋಸ್ ಮಾಡೋದಕ್ಕೂ ಒಂದೇ ಆಯಿತು. ಬಟ್ ಎನಿವೇಸ್ ಒಂದು ಸ್ವಲ್ಪ ಬೇಗ ದರ್ಶನ ಮಾಡಿಕೊಂಡು ಬಂದೆ. ಎಷ್ಟು ಚಳಿ ಇತ್ತು, ಮೈ ಗಾಡ್. ಬೇಗ ಹೋಗಿ ಬಂದು ಚಪಾತಿ ತಿಂದು ಹಾಗೆ ಮೇಲೆ ಬಂದೆ. ಹೋಗಿ ಫ್ರೆಶ್ ಅಪ್ ಆಗ್ತೀನಿ, ಒಂದು ಸ್ವಲ್ಪ ಫೇಸ್ ವಾಶ್ ಮಾಡಿಕೊಂಡು ಡ್ರೆಸ್ ಚೇಂಜ್ ಮಾಡಿಕೊಂಡು. ಆ್ಯಂಡ್ ನನ್ನ ಕಣ್ಣು ನೋಡಿರ್ಬೋದು ಆಲ್ರೆಡಿ ನಿದ್ದೆ ಬರ್ತಿದೆ. ಸೊ ನೆಮ್ಮದಿಯಾಗಿ ಹೋಗಿ ಮಲ್ಕೊಳ್ತೀನಿ. ನಾನು ಹೇಳ್ದಂಗೆ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ, ಡೈಲಿ ವ್ಲಾಗ್. ಇವತ್ತು ಈವ್ನಿಂಗಿಂದ ಸ್ಟಾರ್ಟ್ ಮಾಡಿದೆ ಬಿಕಾಸ್ ನನಗೆ ಹೀಗೆ ಆಗತ್ತೆ. ಆ್ಯಂಡ್ ನಾನು ಮುಂಚೆನೇ ಹೇಳಿದಂಗೆ ಆದಷ್ಟು ಲೈಕ್ ಏನು ಅವಶ್ಯಕತೆ ಇದೆ ಅದನ್ನು ಮಾತ್ರ ನಾನು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಿಕಾಸ್ ಒಂದಷ್ಟು ಪಾರ್ಟ್ ಆಫ್ ಮೈ ಪರ್ಸ್ನಲ್ ಲೈಫ್ ಐ ವಾಂಟ್ ಟು ಕೀಪ್ ಇಟ್ ಪರ್ಸ್ನಲ್ ಓನ್ಲಿ. ಸೊ ಪ್ರತಿಯೊಂದು ನಾನು ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಪ್ರತಿಯೊಂದೂ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋದಕ್ಕೆ ಅಷ್ಟು ಕಂಫರ್ಟಬಲ್ ಇಲ್ಲ. ಏನಾಗತ್ತೆ, ಏನು ಶೇರ್ ಮಾಡ್ಬೋದು ಅನಿಸುತ್ತೆ ಅದಷ್ಟು ನಾನು ಶೇರ್ ಮಾಡ್ಕೊಳ್ತೀನಿ. ಬಿಕಾಸ್ ಒಂದಷ್ಟು ಪಾರ್ಟ್ ಆಫ್ ಅ ಪರ್ಸ್ನಲ್ ಲೈಫ್ ಪರ್ಸ್ನಲ್ ಆಗಿ ಇರಬೇಕು ಅಂತ ನಾನು ಇಷ್ಟಪಡ್ತೀನಿ. ಹಾಗಾಗಿ ಡೆಫಿನೆಟ್ಲಿ ನಿಮಗೆ ಯೂಸ್ಫುಲ್ ಆಗೋದು, ನಿಮಗೆ ಎಂಟರ್ಟೈನ್ ಆಗೋದು, ನಿಮಗೆ ಇಷ್ಟ ಆಗೋ ಒಂದಷ್ಟು ವಿಷಯನ ನಾನು ವಿಡಿಯೋ ಮಾಡಿ ನಿಮ್ಮ ಮುಂದೆ ತರೋ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್.